ನಾನು ನಿನ್ನನ್ನು ಹೆಂಡತಿಯೆಂದು ಒಪ್ಪಿಕೊಳ್ಳುವುದಿಲ್ಲ. ನಾನು ಬೇರೆಯವರನ್ನು ಪ್ರೀತಿಸುತ್ತೇನೆ. ಈ ಕಥೆಯ ನಾಯಕ ವಿಕ್ರಮ್. ಶ್ರೀಮಂತ ಕುಟುಂಬದ ವಾರಸುದಾರ. ಆತನ ವಿವಾಹವು ಕುಟುಂಬದ ಒತ್ತಾಯದ ಮೇರೆಗೆ ಆಗಿರುತ್ತದೆ. ಆತನ ಪತ್ನಿ ಹೆಸರು ರಿಯಾ. ಅವಳು ಮುಗ್ಧ ಮತ್ತು ಸರಳ ಸ್ವಭಾವದವಳು. ವಿಕ್ರಮ್ಗೆ ಈ ಮದುವೆ ಇಷ್ಟವಿರಲಿಲ್ಲ, ಏಕೆಂದರೆ ಆತ ಅಂಜಲಿ ಎಂಬ ಹುಡುಗಿಯನ್ನು ಪ್ರೀತಿಸುತ್ತಿದ್ದ. ಅಂಜಲಿ ಅವನ ಬಾಲ್ಯದ ಗೆಳತಿ. ಅವರಿಬ್ಬರ ಕನಸು ಒಂದೇ ಆಗಿತ್ತು, ಅದು ವಿದೇಶದಲ್ಲಿ ಉನ್ನತ ವ್ಯಾಸಂಗ ಮಾಡುವುದು. ಆದರೆ ವಿಕ್ರಮ್ನ ತಂದೆ ಅನಾರೋಗ್ಯದ ಕಾರಣ ಆತ ಅಂಜಲಿಯನ್ನು ಬಿಟ್ಟು ಬರಬೇಕಾಯಿತು. ಅವರ ಕುಟುಂಬಕ್ಕೆ ರಿಯಾಳ ಕುಟುಂಬದಿಂದ ಆರ್ಥಿಕ ನೆರವು ಸಿಕ್ಕಿತ್ತು. ಹೀಗಾಗಿ ವಿಕ್ರಮ್ಗೆ ರಿಯಾಳನ್ನು ಮದುವೆಯಾಗುವುದು ಅನಿವಾರ್ಯವಾಯಿತು. ಮದುವೆ ಮುಗಿದ ನಂತರ ವಿಕ್ರಮ್ಗೆ ರಿಯಾಳನ್ನು ಸ್ವೀಕರಿಸುವುದು ಕಷ್ಟವಾಯಿತು. ಅವನ ಮನಸ್ಸು ಅಂಜಲಿಯ ನೆನಪಿನಲ್ಲಿ ಮುಳುಗಿತ್ತು. ರಿಯಾ ಕೋಣೆಗೆ ಪ್ರವೇಶಿಸುತ್ತಿದ್ದಂತೆ ವಿಕ್ರಮ್ ಕೋಪ ಮತ್ತು ಅಸಹನೆಯಿಂದ, ನಾನು ನಿನ್ನನ್ನು ನನ್ನ ಹೆಂಡತಿಯಾಗಿ ಸ್ವೀಕರಿಸುವುದಿಲ್ಲ. ನಾನು ಬೇರೆಯವರನ್ನು ಪ್ರೀತಿಸುತ್ತಿದ್ದೇನೆ ಎಂದು ಹೇಳಿದ. ರಿಯಾ ಆಘಾತದಿಂದ ದಿಗಿಲುಗೊಂಡಳು, ಆದರೆ ಅವಳ ಮುಖದ ಮೇಲೆ ಯಾವುದೇ ದುಃಖದ ಭಾವನೆಗಳು ಕಾಣಿಸಲಿಲ್ಲ. ಅವಳು ನಿಧಾನವಾಗಿ ತಲೆಬಾಗಿ ಶಾಂತವಾಗಿ ತನ್ನ ಮುಸುಕನ್ನು ಸರಿಪಡಿಸಿಕೊಂಡು ವಿಕ್ರಮ್ಗೆ, ನನ್ನನ್ನು ಎಲ್ಲಿಗೆ ಹೋಗಲು ಹೇಳುತ್ತೀರಿ ಎಂದು ಕೇಳಿದಳು. ವಿಕ್ರಮ್ ಅವಳ ಈ ಶಾಂತ ಸ್ವಭಾವದಿಂದ ಮತ್ತಷ್ಟು ಕೋಪಗೊಂಡನು. ನಾನು ನನ್ನ ಮನಸ್ಸಿನಲ್ಲಿದ್ದ ಎಲ್ಲವನ್ನು ನಿನ್ನ ಮುಂದೆ ಇಟ್ಟಿದ್ದೇನೆ. ನೀನು ನನ್ನ ಜೀವನಕ್ಕೆ ಸಂಬಂಧಿಸಿಲ್ಲ, ಆದ್ದರಿಂದ ನೀನು ನನ್ನಿಂದ ದೂರವಿರುವುದು ಒಳಿತು ಎಂದು ಹೇಳಿ ಅವಳಿಗೆ ಅತಿಥಿ ಕೋಣೆಗೆ ಹೋಗಲು ಸೂಚಿಸಿದ. ರಿಯಾ ಮೌನವಾಗಿ ಒಪ್ಪಿಕೊಂಡು ಅವಳ ಬ್ಯಾಗನ್ನು ತೆಗೆದುಕೊಂಡು ಅತಿಥಿ ಕೋಣೆಗೆ ಹೋಗಲು ಹೊರಟಳು. ಆಕೆಯ ಮೌನ ವಿಕ್ರಮ್ನ ಹೃದಯದಲ್ಲಿ ಕೊಂಚ ದುಃಖವನ್ನು ಮೂಡಿಸಿತು, ಆದರೆ ಆತ ತನ್ನ ನಿರ್ಧಾರದಿಂದ ಹಿಂದೆ ಸರಿಯಲಿಲ್ಲ. ವಿಕ್ರಮ್ ತನ್ನ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಆರಂಭಿಸಲು ನಿರ್ಧರಿಸಿದ. ಅವನು ಅಂಜಲಿಯನ್ನು ಮತ್ತೆ ಸಂಪರ್ಕಿಸಿ ಅವಳನ್ನು ಮದುವೆಯಾಗುವ ನಿರ್ಧಾರ ತಿಳಿಸಿದ. ಅಂಜಲಿ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಲು ಮತ್ತು ಅವಳ ಮನಸ್ಸು ಕೂಡ ವಿಕ್ರಮ್ನೊಂದಿಗೆ ಜೀವನ ಕಳೆಯಲು ಉತ್ಸುಕವಾಗಿತ್ತು. ಆದರೆ ವಿಕ್ರಮ್ ತನ್ನ ಕುಟುಂಬವನ್ನು ಎದುರಿಸುವಲ್ಲಿ ಸ್ವಲ್ಪ ಹಿಂಜರಿದಿದ್ದ. ಆತ ತನ್ನ ಪರಿಸ್ಥಿತಿಯನ್ನು ತನ್ನ ಆತ್ಮೀಯ ಗೆಳೆಯ ರಾಹುಲ್ಗೆ ತಿಳಿಸಿದ. ರಾಹುಲ್ ಒಬ್ಬ ಬುದ್ಧಿವಂತ, ಸೂಕ್ಷ್ಮ ವ್ಯಕ್ತಿ. ಆತ ವಿಕ್ರಮ್ಗೆ ಈ ಸಮಸ್ಯೆಯನ್ನು ಪರಿಹರಿಸಲು ಸಹಾಯ ಮಾಡಲು ನಿರ್ಧರಿಸಿದ. ರಾಹುಲ್ ವಿಕ್ರಮ್ಗೆ, ನೀನು ಅಂಜಲಿಯನ್ನು ನಿಜವಾಗಿಯೂ ಪ್ರೀತಿಸುವುದಾದರೆ ಮೊದಲು ನಿನ್ನ ಹೆಂಡತಿ ರಿಯಾಗೆ ಗೌರವಯುತವಾಗಿ ವಿಚ್ಛೇದನ ನೀಡುವುದು ಮುಖ್ಯ. ಅವಳಿಗೂ ಅವಳದೇ ಆದ ಬದುಕು ಇದೆ. ನಿನಗೆ ಬೇಕಾದದ್ದು ಸಿಗಲಿ, ಆದರೆ ಯಾರನ್ನು ನೋವಿಸದೆ ನಿನ್ನ ಮಾರ್ಗವನ್ನು ಕಂಡುಕೋ ಎಂದು ಸಲಹೆ ನೀಡಿದ. ವಿಕ್ರಮ್ಗೆ ರಾಹುಲ್ ಮಾತುಗಳು ಸರಿ ಎನಿಸಿದವು. ಆತ ರಾಹುಲ್ನ ಮಾತಿನಂತೆ ರಿಯಾಗೆ ವಿಚ್ಛೇದನ ನೀಡುವ ನಿರ್ಧಾರ ತೆಗೆದುಕೊಂಡ. ರಾಹುಲ್ ಕೂಡ ಅಂಜಲಿಯನ್ನು ಸಂಪರ್ಕಿಸಿ ವಿಕ್ರಮ್ನ ಪ್ರೀತಿ ಮತ್ತು ವಿಶ್ವಾಸದ ಬಗ್ಗೆ ವಿವರಿಸಿದ. ಅಂಜಲಿ ಕೂಡ ವಿಕ್ರಮ್ಗಾಗಿ ಕಾಯುತ್ತಾಳೆ ಎಂದು ಹೇಳಿದಳು. ಈ ಮಧ್ಯೆ ವಿಕ್ರಮ್ಗೆ ರಿಯಾಳ ಬಗ್ಗೆ ಸ್ವಲ್ಪ ಅನುಕಂಪ ಉಂಟಾಯಿತು. ಅವಳು ಮನೆಗೆ ಬಂದಾಗಿನಿಂದ ಅವಳನ್ನು ಸರಿಯಾಗಿ ಮಾತನಾಡಿಸಿರಲಿಲ್ಲ. ಆದರೆ ರಿಯಾಳ ಸ್ವಭಾವ ಅದ್ಭುತವಾಗಿತ್ತು. ಅವಳು ಯಾವುದೇ ದೂರಗಳಿಲ್ಲದೆ ತನ್ನ ಕೆಲಸಗಳನ್ನು ಮಾಡುತ್ತಿದ್ದಳು ಮತ್ತು ಕುಟುಂಬದ ಎಲ್ಲರೊಂದಿಗೆ ಚೆನ್ನಾಗಿ ನಡೆದುಕೊಳ್ಳುತ್ತಿದ್ದಳು. ವಿಕ್ರಮ್ಗೆ ರಿಯಾಳ ಸಹನೆ, ಶಾಂತ ಸ್ವಭಾವ ಆಶ್ಚರ್ಯವನ್ನುಂಟು ಮಾಡಿತ್ತು. ಮಾತನಾಡಲು ನಿರ್ಧರಿಸಿದ ಅವನು ತನ್ನ ನಿರ್ಧಾರವನ್ನು ಹೇಳಿದಾಗ ರಿಯಾ ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ. ಆದರೆ ಅವಳ ಕಣ್ಣುಗಳಲ್ಲಿ ಒಂದು ಸಣ್ಣ ದುಃಖದ ಛಾಯೆ ಮೂಡಿತ್ತು. ವಿಕ್ರಮ್ ಇದನ್ನು ಗಮನಿಸಿದರೂ ತನ್ನ ನಿರ್ಧಾರದಲ್ಲಿ ಅಚಲನಾಗಿದ್ದ. ನಾನು ನಿನಗೆ ಬೇರೆ ಮದುವೆ ಮಾಡಿಸುತ್ತೇನೆ ಎಂದು ಹೇಳಿದಾಗ ರಿಯಾ, ದಯವಿಟ್ಟು ಅಂತಹ ನಿರ್ಧಾರಗಳನ್ನು ನನ್ನ ಮೇಲೆ ಹೇರಬೇಡಿ. ನೀವು ಏನು ಮಾಡುತ್ತೀರಿ ಎಂದು ನನಗೆ ತಿಳಿದಿಲ್ಲ, ಆದರೆ ನೀವು ನನ್ನನ್ನು ತೊರೆಯುವುದು ನನ್ನ ಹೃದಯವನ್ನು ತುಂಬ ನೋವಿಸುತ್ತದೆ ಎಂದು ದುಃಖದಿಂದ ಹೇಳಿದಳು. ವಿಕ್ರಮ್ಗೆ ರಿಯಾಳ ಮಾತುಗಳು ಮನಸ್ಸಿಗೆ ನೋವುಂಟು ಮಾಡಿದವು, ಆದರೆ ಅವನು ತನ್ನ ನಿರ್ಧಾರವನ್ನು ಬದಲಾಯಿಸಲು ಸಿದ್ಧನಿರಲಿಲ್ಲ. ಅವನು ನ್ಯಾಯವಾದಿಗಳಿಂದ ವಿಚ್ಛೇದನ ಪತ್ರಗಳನ್ನು ಸಿದ್ಧಪಡಿಸಿದ. ರಿಯಾಳನ್ನು ಒಪ್ಪಿಸಲು ಪ್ರಯತ್ನಿಸಿದ. ರಿಯಾ ಪತ್ರಗಳಿಗೆ ಸಹಿ ಹಾಕಲು ನಿರಾಕರಿಸಿದಳು. ನಾನು ನಿಮ್ಮ ವಿವಾಹವನ್ನೇ ಒಂದು ದಾರಿಯಿಂದ ನಿಲ್ಲಿಸಲು ಇಷ್ಟಪಡುವುದಿಲ್ಲ ಎಂದು ಹೇಳಿದಳು. ಈ ಸಂದರ್ಭದಲ್ಲಿ ವಿಕ್ರಮ್ಗೆ ತಲೆಕೆಡಿತು. ಅವನು ತನ್ನ ಗೆಳೆಯ ರಾಹುಲ್ನ ಸಹಾಯವನ್ನು ಕೇಳಿದ. ರಾಹುಲ್ ರಿಯಾಳನ್ನು ಭೇಟಿಯಾಗಿ ಪರಿಸ್ಥಿತಿಯನ್ನು ವಿವರಿಸಿದ. ಆದರೆ ರಿಯಾ ಯಾವುದೇ ಕಾರಣಕ್ಕೂ ವಿಚ್ಛೇದನ ಪತ್ರಗಳಿಗೆ ಸಹಿ ಹಾಕಲು ನಿರ್ಧರಿಸಲಿಲ್ಲ. ಈ ಮಧ್ಯೆ ಅಂಜಲಿ ವಿದೇಶದಿಂದ ಭಾರತಕ್ಕೆ ಮರಳಿದ್ದಾಳೆ ಎಂದು ರಾಹುಲ್ ವಿಕ್ರಮ್ಗೆ ತಿಳಿಸಿದ. ಅಂಜಲಿಯ ಸುದ್ದಿಯು ವಿಕ್ರಮ್ಗೆ ಸಂತೋಷವನ್ನು ತಂದಿತು. ಅವನು ತಕ್ಷಣ ಅವಳನ್ನು ಭೇಟಿಯಾಗಲು ನಿರ್ಧರಿಸಿದ. ಅಂಜಲಿ ಭಾರತಕ್ಕೆ ಮರಳಿದ ಸುದ್ದಿ ಕೇಳಿ ವಿಕ್ರಮ್ ತನ್ನ ಕುಟುಂಬವನ್ನು ಎದುರಿಸಲು ನಿರ್ಧರಿಸಿದ. ಆದರೆ ಒಂದು ದಿನ ರಾಹುಲ್ ವಿಕ್ರಮ್ಗೆ ಫೋನ್ ಮಾಡಿ, ನೀನು ಪ್ರೀತಿಸುವ ಹುಡುಗಿ ಯಾರೆಂದು ನನಗೆ ಗೊತ್ತಾಗಿದೆ. ಅವಳು ನಿನ್ನ ಮನೆಯಲ್ಲೇ ಇದ್ದಾಳೆ ಎಂದು ಹೇಳಿದ. ರಾಹುಲ್ನ ಮಾತುಗಳು ವಿಕ್ರಮ್ಗೆ ಆಶ್ಚರ್ಯವನ್ನುಂಟು ಮಾಡಿತು. ಅವಳು ಮನೆಯಲ್ಲೇ ಇದ್ದಾಳೆಯೇ, ಅಂದರೆ ಅಂಜಲಿ ನನ್ನ ಮನೆಗೆ ಬಂದಿದ್ದಾಳೆಯೇ ಎಂದು ವಿಕ್ರಮ್ ಗೊಂದಲದಲ್ಲಿ ಕೇಳಿದ. ರಾಹುಲ್ ನಕ್ಕು, ನೀನು ಅವಳನ್ನು ಅಂಜಲಿ ಎಂದು ತಿಳಿದುಕೊಂಡಿದ್ದೀಯಾ, ಆದರೆ ಅವಳ ನಿಜವಾದ ಹೆಸರು ಏನೂ ಅಲ್ಲ ಎಂದು ರಹಸ್ಯವನ್ನು ಮುಂದುವರಿಸಿದ. ವಿಕ್ರಮ್ಗೆ ಏನೂ ಅರ್ಥವಾಗಲಿಲ್ಲ. ಅವನು, ಅಂಜಲಿ ವಿದೇಶದಿಂದ ಬರಲಿಲ್ಲವೇ ಎಂದು ಕೇಳಿದಾಗ ರಾಹುಲ್, ನೀನು ಅವಳ ಬಗ್ಗೆ ತಿಳಿದುಕೊಳ್ಳಲು ಅವಳನ್ನು ಭೇಟಿಯಾಗುವುದು ಉತ್ತಮ ಎಂದು ಹೇಳಿದ. ವಿಕ್ರಮ್ ತನ್ನ ಕುಟುಂಬ ಸದಸ್ಯರಿಂದ ಈ ವಿಷಯದ ಬಗ್ಗೆ ಮಾಹಿತಿ ಪಡೆಯಲು ಪ್ರಯತ್ನಿಸಿದ, ಆದರೆ ಯಾರೂ ಯಾವುದೇ ರಹಸ್ಯವನ್ನು ಬಹಿರಂಗಪಡಿಸಲಿಲ್ಲ. ವಿಕ್ರಮ್ಗೆ ತಲೆ ತಿರುಗಿದಂತಾಯಿತು. ಅವನು ಯಾರೆಂದು ತಿಳಿದುಕೊಳ್ಳಲು ಬಯಸಿದ. ವಿಕ್ರಮ್ ತನ್ನ ಗೆಳೆಯ ರಾಹುಲ್ನ ಮಾತಿನಂತೆ ಅಂಜಲಿಯನ್ನು ಭೇಟಿಯಾಗಲು ನಿರ್ಧರಿಸಿದ.
ಅವಳನ್ನು ಭೇಟಿಯಾಗಲು ರಾಹುಲ್ ಹೇಳಿದ ಸ್ಥಳಕ್ಕೆ ಹೋದಾಗ ಅಲ್ಲಿ ಅಂಜಲಿ ಇರಲಿಲ್ಲ. ಬದಲಿಗೆ ಅಲ್ಲಿ ನಿಂತಿದ್ದ ರಿಯಾಳ ಗೆಳತಿ ಆಶಾ. ವಿಕ್ರಮ್ಗೆ ಒಂದು ಕಾಗದವನ್ನು ಕೊಟ್ಟಳು. ಆ ಪತ್ರದಲ್ಲಿ ರಿಯಾ ತನ್ನ ಕಥೆಯನ್ನು ಬರೆದಿದ್ದಾಳೆ. ವಿಕ್ರಮ್ ಆ ಪತ್ರವನ್ನು ಓದಲು ಪ್ರಾರಂಭಿಸಿದಾಗ ಆತನಿಗೆ ಆಘಾತವಾಯಿತು. ರಿಯಾ ಬರೆದಿದ್ದಳು, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಎಂದು ನೀವು ಅಂದುಕೊಂಡಿದ್ದೀರಿ, ಆದರೆ ನೀವು ಅಂಜಲಿಯನ್ನು ಪ್ರೀತಿಸುತ್ತಿದ್ದೀರಿ. ಆ ಅಂಜಲಿ ಬೇರೆ ಯಾರೂ ಅಲ್ಲ, ಅದು ನಾನು. ವಿಕ್ರಮ್ನ ಕಣ್ಣುಗಳು ಆಶ್ಚರ್ಯದಿಂದ ಅರಳಿದವು. ನಾನು ರಿಯಾ ಅಲ್ಲ, ನನ್ನ ನಿಜವಾದ ಹೆಸರು ಅಂಜಲಿ. ನಮ್ಮ ಕುಟುಂಬಗಳು ಆರ್ಥಿಕವಾಗಿ ಕಷ್ಟದಲ್ಲಿದ್ದಾಗ ನನ್ನ ತಂದೆ ನಿಮ್ಮ ತಂದೆಗೆ ಸಹಾಯ ಮಾಡಿದ್ದರು. ಆದರೆ ನಿಮ್ಮ ಕುಟುಂಬ ಆರ್ಥಿಕವಾಗಿ ಮತ್ತೊಮ್ಮೆ ಏಳಿಗೆ ಕಂಡಾಗ ಅವರು ನಮ್ಮನ್ನು ಮದುವೆಯ ಪ್ರಸ್ತಾಪದಿಂದ ದೂರವಿರಿಸಲು ಪ್ರಯತ್ನಿಸಿದರು. ಆದರೆ ನಾನು ನಿಮ್ಮನ್ನು ಪ್ರೀತಿಸುತ್ತಿದ್ದೆ, ಆದ್ದರಿಂದ ನಿಮ್ಮ ಕುಟುಂಬದ ಹತ್ತಿರ ಬರುವಂತೆ ನಿಮ್ಮ ತಂದೆಗೆ ಬೇಡಿಕೊಂಡಿದ್ದೆ. ನಿಮ್ಮ ಕುಟುಂಬ ನನ್ನನ್ನು ಒಂದೇ ಬೇರೆ ಹೆಸರಿನಿಂದ ರಿಯಾ ನಿಮ್ಮ ಪತ್ನಿಯಾಗಿ ಸ್ವೀಕರಿಸಿದರು. ನಿಮ್ಮ ತಂದೆ ನಾನು ಈ ವಿಷಯವನ್ನು ನಿಮಗೆ ಹೇಳಬಾರದೆಂದು ಹೇಳಿದ್ದರು. ಪತ್ರ ಮುಗಿಯುವ ಹೊತ್ತಿಗೆ ವಿಕ್ರಮ್ನ ಮನಸ್ಸಿನಲ್ಲಿ ದಟ್ಟವಾದ ದುಃಖ, ಅಪರಾಧ ಭಾವ ತುಂಬಿತ್ತು. ಅವನು ತನ್ನದೇ ಆದ ನಿಜವಾದ ಪ್ರೀತಿಯನ್ನು ದೂರ ಇಟ್ಟ. ಯಾರು ಯಾರೆಂದು ತಿಳಿಯದೆ ಬೇರೆ ಯಾರನ್ನ ಪ್ರೀತಿಸಲು ಪ್ರಯತ್ನಿಸಿದ. ಪತ್ರವನ್ನು ಓದಿದ ನಂತರ ವಿಕ್ರಮ್ ರಿಯಾಳನ್ನು ಭೇಟಿಯಾಗಲು ಅವಳ ಕೋಣೆಗೆ ಓಡಿದ. ಆದರೆ ರಿಯಾ ಅಲ್ಲಿ ಇರಲಿಲ್ಲ. ವಿಕ್ರಮ್ಗೆ ರಿಯಾಳ ಮೇಲೆ ಅಪಾರ ಪ್ರೀತಿ ಉಂಟಾಯಿತು. ಅವನು ಅವಳನ್ನು ಪ್ರೀತಿಸುತ್ತಿದ್ದನು, ಆದರೆ ಅವನು ತನ್ನ ಹೃದಯದಲ್ಲಿ ಯಾರು ಇದ್ದಾರೆ ಎಂದು ತಿಳಿದಿರಲಿಲ್ಲ. ವಿಕ್ರಮ್ಗೆ ತನ್ನ ಪ್ರೀತಿಯು ರಿಯಾಗೆ ಸಿಗಲಿಲ್ಲ ಎಂಬ ನೋವು ಉಂಟಾಯಿತು. ಅವನು ತನ್ನನ್ನು ತಾನು ಕಳೆದುಕೊಂಡಿದ್ದನು. ಆದರೆ ರಿಯಾ ಕೋಣೆಯಿಂದ ಬಂದು ರಿಯಾ ಅವನನ್ನು ಬಿಗಿಯಾಗಿ ಅಪ್ಪಿಕೊಂಡು, ನಿಮ್ಮ ಪ್ರೀತಿ ನನ್ನ ಹೃದಯದಲ್ಲಿ ಯಾವತ್ತೂ ಜೀವಂತವಾಗಿತ್ತು ಎಂದು ಹೇಳಿದಳು. ಆ ಇಬ್ಬರು ಒಂದಾಗಿ ತಮ್ಮ ಪ್ರೀತಿಯನ್ನು ಪತ್ತೆ ಹಚ್ಚಿದರು ಮತ್ತು ತಮ್ಮ ಬದುಕಿನ ಹೊಸ ಅಧ್ಯಾಯವನ್ನು ಪ್ರಾರಂಭಿಸಿದರು. ವಿಕ್ರಮ್ಗೆ ತನ್ನ ಅತಿಥಿ ಕೋಣೆಯಲ್ಲಿ ತನ್ನ ಪ್ರೀತಿಗಾಗಿ ಕಾಯುತ್ತಿದ್ದಳು ರಿಯಾ ಎಂಬುದು ತಿಳಿಯಿತು. ಅವಳು ಯಾರೆಂದು ತಿಳಿದು ಬಂದ ನಂತರವೇ ಅವನು ರಿಯಾನನ್ನು ಪ್ರೀತಿಸುತ್ತಿದ್ದನು. ಈ ಕಥೆಯು ಒಂದು ಸತ್ಯದ ಬಗ್ಗೆ ತಿಳಿಸುತ್ತದೆ. ನಮ್ಮ ನಿಜವಾದ ಪ್ರೀತಿ ನಮ್ಮ ಕಣ್ಣುಗಳ ಮುಂದೆ ಇರುತ್ತದೆ, ಆದರೆ ನಾವು ಅದನ್ನು ಪತ್ತೆ ಹಚ್ಚುವವರೆಗೆ ಅದು ನಮ್ಮಿಂದ ದೂರವಿರುತ್ತದೆ. ಆದರೆ ರಿಯಾ ಕೋಣೆಯಿಂದ ಬಂದು, ನಾನು ನಿಮಗೆ ತೊಂದರೆ ಕೊಡುತ್ತಿರುವುದಕ್ಕೆ ಕ್ಷಮಿಸಿ. ನಾನು ನಮ್ಮ ನಡುವಿನ ಸಂಬಂಧದ ಬಗ್ಗೆ ಯೋಚಿಸಿದೆ. ವಿಚ್ಛೇದನ ಪತ್ರಗಳಿಗೆ ಸಹಿ ಹಾಕಲು ಸಿದ್ಧಳಿದ್ದೇನೆ. ನಾನು ಹೊರಡುತ್ತೇನೆ ಎಂದು ಹೇಳಿದಳು. ವಿಕ್ರಮ್ ಅವಳ ಕೈಯನ್ನು ಹಿಡಿದು, ನೀನು ಎಲ್ಲೂ ಹೋಗುವ ಅಗತ್ಯವಿಲ್ಲ. ನಾನು ನನ್ನ ಅಂಜಲಿಯನ್ನು ಹುಡುಕಿಕೊಂಡು ಬಂದಿದ್ದೇನೆ ಎಂದು ಹೇಳಿದ. ರಿಯಾ ಆಶ್ಚರ್ಯದಿಂದ ದಿಗಿಲುಗೊಂಡಳು. ವಿಕ್ರಮ್ ಅವಳನ್ನು ಮದುವೆಯಾದ ಮೊದಲ ದಿನ ಆಕೆ ಯಾರು ಎಂದು ತಿಳಿಯದೆ ಅವಳನ್ನು ಕೋಣೆಯಿಂದ ದೂರವಿರಿಸಿದ. ಬೇರೆಯವರನ್ನು ಪ್ರೀತಿಸುತ್ತಿದ್ದ, ಆದರೆ ಈಗ ಅವನು ನಿಜವಾದ ಪ್ರೀತಿಯನ್ನು ಕಂಡುಕೊಂಡಿದ್ದನು. ವಿಕ್ರಮ್ ರಿಯಾಳ ಕಣ್ಣುಗಳಲ್ಲಿ ಪ್ರೀತಿಯನ್ನು ಕಂಡುಕೊಂಡ. ನಾನು ನಿನ್ನನ್ನು ನನ್ನ ಹೃದಯದ ಮಹಾರಾಣಿಯನ್ನಾಗಿ ಸ್ವೀಕರಿಸುತ್ತೇನೆ, ಏಕೆಂದರೆ ನೀನು ನನ್ನ ಅಂಜಲಿ. ನೀನು ಯಾವಾಗಲೂ ನನ್ನ ಪ್ರೀತಿಗೆ ಅರ್ಹಳಾಗಿದ್ದೆ. ನಿನ್ನ ಸಹನ, ಶಾಂತಿ ಮತ್ತು ನಿನ್ನ ಮನಸ್ಸಿನ ಸೌಂದರ್ಯವು ನನ್ನ ಹೃದಯದಲ್ಲಿ ನಿನ್ನ ಬಗ್ಗೆ ಪ್ರೀತಿಯನ್ನು ತುಂಬಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸು ಎಂದು ವಿಕ್ರಮ್ ರಿಯಾಳ ಕಣ್ಣುಗಳಲ್ಲಿ ನೋಡುತ್ತಾ ಹೇಳಿದ. ರಿಯಾ ಅವನನ್ನು ಬಿಗಿಯಾಗಿ ಅಪ್ಪಿಕೊಂಡು, ನಿಮ್ಮ ಪ್ರೀತಿ ನನ್ನ ಹೃದಯದಲ್ಲಿ ಯಾವತ್ತೂ ಜೀವಂತವಾಗಿತ್ತು ಎಂದು ಹೇಳಿದಳು. ಆ ಇಬ್ಬರು ಒಂದಾಗಿ ತಮ್ಮ ಪ್ರೀತಿಯನ್ನು ಪತ್ತೆ ಹಚ್ಚಿದರು, ತಮ್ಮ ಬದುಕಿನ ಹೊಸ ಅಧ್ಯಾಯವನ್ನು ಪ್ರಾರಂಭಿಸಿದರು. ವಿಕ್ರಮ್ಗೆ ತನ್ನ ಅತಿಥಿ ಕೋಣೆಯಲ್ಲಿ ತನ್ನ ಪ್ರೀತಿಗಾಗಿ ಕಾಯುತ್ತಿದ್ದವಳು ರಿಯಾ ಎಂಬುದು ತಿಳಿಯಿತು. ಅವಳು ಯಾರೆಂದು ತಿಳಿದು ಬಂದ ನಂತರವೇ ಅವನು ರಿಯಾನನ್ನು ಪ್ರೀತಿಸುತ್ತಿದ್ದನು. ಈ ಕಥೆಯು ಒಂದು ಸತ್ಯದ ಬಗ್ಗೆ ತಿಳಿಸುತ್ತದೆ. ನಮ್ಮ ನಿಜವಾದ ಪ್ರೀತಿ ನಮ್ಮ ಕಣ್ಣುಗಳ ಮುಂದೆ ಇರುತ್ತದೆ, ಆದರೆ ನಾವು ಅದನ್ನು ಪತ್ತೆ ಹಚ್ಚುವವರೆಗೆ ಅದು ನಮ್ಮಿಂದ ನಾವು ಅರಿತುಕೊಳ್ಳುವ ಮುಂದೆ ದೂರವೇ ಇರುತ್ತದೆ. ಈ ಸ್ಟೋರಿ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.